ಲೂಟಿ ಮಾಡಿದರು. ಭಾರತದಲ್ಲಿ ಸಂಪತ್ತಿತ್ತು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಆ ಸಂಪತ್ತನ್ನು ಹೇಗಾದರೂ ಮಾಡಿ ಕಸ್ಕೋಬೇಕು, ಅದನ್ನು ಕಿತ್ಕೊಡ್ಬೇಕು, ಭಾರತನ ನಾಶ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳು ಪಟ್ಟರೂ ಕೂಡ ಮತ್ತೆ ಮತ್ತೆ ಪುಟಿದೆದ್ದು ನಾವು ಭಾರತವನ್ನು ನಿರ್ಮಾಣ ಮಾಡೋದಂಥ ನಿದರ್ಶನಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಆ ನವಭಾರತ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವ ರೀತಿ ಭಾರತೀಯರೆಲ್ಲ ಒಂದಾಗಿರಬೇಕು, ನಮ್ಮ ಸಂಸ್ಕೃತಿ ಹೇಗಿರಬೇಕು, ನಮ್ಮ ಸಂಸ್ಕಾರ ಹೇಗಿರಬೇಕು, ನಮ್ಮ ನಡತೆ ಹೇಗಿರಬೇಕು, ನಾವು ಯಾವ ರೀತಿ ನಮ್ಮ ಸಮಾಜವನ್ನು ಸದೃಢವಾಗಿ ಬಲಪಡಿಸಬೇಕು ಅಂತ ಹೇಳುವಂಥ ಏಕೈಕ ಧರ್ಮ ಅನ್ನೋದು ನಮ್ಮ ಹಿಂದೂ ಧರ್ಮ. ಹಾಗಾಗಿ ಹಿಂದೂ ಧರ್ಮದ ಬಗ್ಗೆ ಹಾಕ್ತಾನೇ ಇರಬೇಕು. ನಾವು ಪ್ರತಿಯೊಬ್ಬರಿಗೂ ಕೂಡ ಅದರ ಬಗ್ಗೆ ಹೇಳಬೇಕು. ಇವತ್ತಿನ ಪಠ್ಯಪುಸ್ತಕಗಳಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ತೀವಿ ಹೊರತು ನನ್ನ ಧರ್ಮದ ಬಗ್ಗೆ ತಿಳ್ಕೊಳ್ಳುವಂಥ ಅವಕಾಶಗಳು ಬಹಳ ಕಡಿಮೆ. ಹಾಗಿದ್ದಾಗ ಯುವಕರಿಗೆ, ವೃದ್ಧರಿಗೆ ಮತ್ತು ಇಡೀ ಭಾರತದಾದ್ಯಂತ ಭಾರತೀಯರು ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಹಿಂದೂ ಧರ್ಮ ಏನು ಹೇಳುತ್ತೆ ಮತ್ತು ಹೇಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಈ ಕಾರ್ಯಕ್ರಮಗಳು ಮಾಡೋ ಮುಖಾಂತರ, ಹಿಂದೂ ಸಮಾಜೋತ್ಸವ ಆಚರಣೆ ಮಾಡೋ ಮುಖಾಂತರ ಈ ಮೆಸೇಜನ್ನು ಕೊಡಬೇಕು ಮತ್ತು ಈ ಸಂದೇಶವನ್ನು ಕೊಟ್ಟು ಮತ್ತು ನಾವೆಲ್ಲ ಸದೃಢರಾಗಬೇಕು ಅಂತ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಖಂಡಿತವಾಗ್ಲೂ ಮುಸ್ಲಿಂ ಅಂತಲೇ ಕರಿಬೇಕು ಅವ್ರನ್ನ. ಬಾಂಗ್ಲಾದೇಶಿಗರು ಅಖಂಡ ಭಾರತ ಇದ್ದಾಗ ಸಹಜವಾಗಿ ಎಲ್ಲ ಭಾರತೀಯರೇ. ಅಂದರೆ ನಮ್ಮ ಧರ್ಮವನ್ನು, ನಮ್ಮ ರಾಷ್ಟ್ರವನ್ನು ಒಪ್ಪಿ ನಮ್ಮ ಜೊತೆಗಿದ್ರೆ ಅದು ಅಖಂಡ ಭಾರತ. ಆದರೆ ಇವತ್ತು ನಮ್ಮ ಧರ್ಮವನ್ನು ವಿರೋಧ ಮಾಡಿ ಅವರು ಬೇರೆ ಕಡೆ ಹೋಗಿದ್ದಾರೆ ಅಂತಂದರೆ ಅವರು ಬೇರೆ ದೇಶದವರು, ಅನ್ಯ ರಾಷ್ಟ್ರದವರೇ, ಅವರು ವಿರೋಧಿ ರಾಷ್ಟ್ರದವರೇ. ಅವ್ರಿಗೆ ನಮ್ಮ ದೇಶದಲ್ಲಿ ಅವಕಾಶ ಇಲ್ಲ. ಅವ್ರನ್ನ ಒತ್ತು ಹೊರಗೆ ಹಾಕಲೇಬೇಕು, ಕಾನೂನಾತ್ಮಕವಾಗಿ ಹೊರಗೆ ಹಾಕಬೇಕು. ಇನ್ ಕೇಸ್ ಏನಾದರೂ ಆ ರೀತಿ ಬದಲಿಲ್ಲ ಅಂತಂದರೆ ಇಡೀ ಭಾರತದಲ್ಲಿ ಭಾರತೀಯರೆಲ್ಲರೂ ಕೂಡ, ಹಿಂದೂ ಧರ್ಮರೆಲ್ಲರೂ ಕೂಡ ಅವ್ರನ್ನ ಒದ್ದು ಹೊರಗೆ ಹಾಕಬೇಕು ಆದಂಥ ಸಂದರ್ಭವೂ ಕೂಡ ಬರಬಹುದು. ಆ ನಿಟ್ಟಿನಲ್ಲಿ ನಾವೆಲ್ಲ ಹಿಂದೂಗಳು ಒಂದಾಗಿರಬೇಕು ಅಂತ ಕಾರಣಕ್ಕಾಗಿ ನಾವು ಈ ಥರದ ಕಾರ್ಯಕ್ರಮವನ್ನು ಮಾಡ್ತೇವೆ. ಹರ್ಷ ಮುತಾಲಿಕ್ ಅಂತ ಇಲ್ಲಿ ಪ್ರತಿಯೊಬ್ಬರನ್ನು ಒಂದೇ ಸಮಾನತೆಯನ್ನು ಕಾಣೋದ್ರ ಮುಖಾಂತರ ಎಲ್ಲರ ಬೆಳವಣಿಗೆಯನ್ನು ನೋಡ್ತಿದ್ದು, ಅಂಥ ಒಂದು ಭಾರತವನ್ನು ಎಲ್ಲ ದಾಳಿಕೋರರು ಬಂದು ನಮ್ಮನ್ನು ಸರ್ವನಾಶ ಮಾಡುವಂಥ ಪರಿಸ್ಥಿತಿ ಬಂತು. ಮತ್ತು ನಮ್ಮ ಮುತಾಲಿಕ್ ಅವರು ಹೇಳೋ ಥರ ಇದು ಪಕ್ಕ ಹಿಂದೂ ದೇಶವಾಗಬೇಕು, ಹಿಂದೂ ರಾಷ್ಟ್ರವಾಗಬೇಕು, ಹಿಂದೂ ಧರ್ಮವಾಗಬೇಕು, ಪ್ರಪಂಚಾದ್ಯಂತ ಹಿಂದುವಾಗಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಹಿಂದುತ್ವದಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಬದುಕುವಂಥದ್ದಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಬದುಕುವಂಥದ್ದಿಲ್ಲ. ಎಲ್ಲರನ್ನ ಸಮಾನತೆಯಿಂದ ಸರಿಸಮನಾಗಿ ಕಾಣುವಂಥ ಒಂದು ಏಕೈಕ ಧರ್ಮ ಅಂದರೆ ನಮ್ಮ ಹಿಂದೂ ಧರ್ಮ. ಆ ಹಿಂದೂ ಧರ್ಮಕ್ಕೆ ಧಕ್ಕೆ ಬರುವುದಾದರೆ ಆ ಪರಮಾತ್ಮ ಆ ಕಾಲದಲ್ಲಿ ಹೇಳಿದ್ದಾನೆ, ನಾನು ಎಲ್ಲಿ ಅಧರ್ಮ ನಡೆಯುತ್ತೋ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾನೆ. ಅವರು ಹುಟ್ಟಿ ಬರ್ತಾರೆ ಅಂತಲ್ಲ, ನಮ್ಮಲ್ಲಿ ಹುಟ್ಟಿ ಬಂದಿದ್ದಾರೆ. ಅದನ್ನು ಮಾಡಲಿಕ್ಕೋಸ್ಕರ ಸಹಿಸಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಆ್ಯಕ್ಚುಲಿ ನಾನು ಎಲ್ಲ ಅಕ್ಕಪಕ್ಕದ ರಾಷ್ಟ್ರಗಳು ನಮ್ಮ ಏನು ಭಾರತವನ್ನು ನುಸುಳ್ಕೊಂಡು ಬರ್ತಾ ಇದ್ದಾರೆ ಅಥವಾ ಅಧರ್ಮವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಪರಿಪಾಠವನ್ನು ಮಾಡಲಿಕ್ಕೋಸ್ಕರ ನಾವು ಹಿಂದೂ ಸಮಾಜೋತ್ಸವ ಅಂತ ಮಾಡ್ತಾ ಇದ್ದೀವಿ. ಇದು ಬೆಂಗಳೂರು ನಗರದಲ್ಲಿ ಆಲ್ರೆಡಿ ಎಚ್ಚೆತ್ತದೆ. ಭಾರತದಿಂದ ಹಿಡಿದು ಇದು ಮುಂದೊಂದಿನ ರಾಷ್ಟ್ರೀಯ ಹಬ್ಬವಾಗಿ ಪರಿವರ್ತನೆ ಮಾಡಬೇಕು. ಮತ್ತು ನಾವು ಪ್ರತಿಯೊಂದು ಮನೆಗಳಲ್ಲೂ ಕೂಡ ಹಿಂದೂ ಅಂದರೆ ಏನು, ಹಿಂದೂ ಧರ್ಮ ಅಂದ್ರೇನು, ಹಿಂದುತ್ವ ಅಂದ್ರೇನು, ಹಿಂದೂಯಿಂದ ಏನೇನು ಆಗ್ತಾ ಇದೆಯೋ ಅಂತ ತಿಳುವಳಿಕೆಯನ್ನು ನೀಡುವುದರ ಮೂಲಕ ನಿಮ್ಮಂಥ ಮಾಧ್ಯಮಗಳ ಸಹಕಾರ ಭಾಳಷ್ಟು ಬೇಕಾಗಿದೆ. ಮತ್ತು ಎಲ್ಲರೂ ಹೇಗಾದರೂ ಇರು ಹಿಂದುವಾಗಿರುವಂಥ ಹೇಳುವಂಥ ಒಂದು ಧರ್ಮವನ್ನಾಗಿ ಪರಿವರ್ತನೆ ಮಾಡಬೇಕನ್ನೋ ನಮ್ಮ ಧ್ಯೇಯ. ಯಾರು ಯಾವತ್ತಾರು ಬಂದಿರಲಿ ಹೋಗಿರಲಿ, ಇವತ್ತು ಹಿಂದೂ ಧರ್ಮದಲ್ಲಿ ಇದ್ದಾರೆ ಅಂದರೆ ಹಿಂದುತ್ವವನ್ನು ಪಾಲಿಸಲೇಬೇಕು, ಹಿಂದುತ್ವದ ಬಗ್ಗೆ ಓದಬೇಕು, ಹಿಂದುತ್ವ ಬಗ್ಗೆ ಬರಿಬೇಕು, ಹಿಂದುತ್ವ ಬಗ್ಗೆ ತಿಳುವಳಿಕೆಯನ್ನು ನೋಡಬೇಕು. ಮುಂದಿನ ಜನ್ಮದಲ್ಲಾದರೂ ಈ ಭಾರತ ಸ್ವಚ್ಛವಾಗಿ ಹಿಂದುತ್ವದ ರಾಷ್ಟ್ರವಾಗಬೇಕನ್ನೋದು ನಮ್ಮ ಎಲ್ಲರ ಆಸೆ ಮತ್ತು ಭಾವನೆಗಳಿಂದ ಹಿಂದೂಗಳಾಗಿ, ಹಿಂದೂ ರಾಷ್ಟ್ರಕ್ಕಾಗಿ, ಹಿಂದೂ ದೇಶಕ್ಕಾಗಿ ನಮ್ಮ ಧ್ಯೇಯ ಮತ್ತು ಪ್ರಾಣವನ್ನು ಒತ್ತೆ ಇಡ್ತೀವಿ ಅಂತ ಹೇಳ್ತಾ ಜೈ ಹಿಂದ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಲಿ ಅಂತ ಹೇಳ್ತಾ ನಾನು ಇಷ್ಟಪಡ್ತೀನಿ. ಅದಕ್ಕೆ ಅದರಿಂದ ಈ ಬೇರೆ ಬೇರೆ ಸಮಾಜಗಳೆಲ್ಲ ಮರೆತು ನಮ್ಮ ಹಿಂದೂ ಸಮಾಜ ಗಟ್ಟಿಯಾಗಿದ್ದಾಗ, ನಮ್ಮ ಹಿಂದೂ ಸಮಾಜ ಒಟ್ಟಾಗಿದ್ದಾಗ, ಆವಾಗಲೇ ನಮ್ಮ ದೇಶದಲ್ಲಿ ನಮ್ಮದು ಪಾರಪತ್ಯ ಇರುತ್ತೆ ಹಿಂದೂಗಳದ್ದು. ಇಲ್ಲ ಅಂದರೆ ನಮ್ಮನ್ನು ತುಳಿಯೋಕ್ಕೆ ಎಲ್ಲ ರಾಷ್ಟ್ರಗಳು ಕಾಯ್ತಾ ಇದೆ. ನಮ್ಮ ದೇಶದಲ್ಲೇ ಇರುವ ಕೆಲವು ಹಿಂದೂ ಸಮಾಜಗಳು ಕಾಯ್ತಾ ಇವೆ. ನಮ್ಮ ದೇಶದಲ್ಲೇ ಶತ್ರುಗಳಿದ್ದಾರೆ. ಆಚೆಗೆ ಶತ್ರುಗಳಿಗಿಂತ ದೇಶದಲ್ಲಿರೋ ಶತ್ರುಗಳೇ ನಮಗೆ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಒಳಗಿನ ಶತ್ರುಗಳು. ಅದರಿಂದ ಈ ಹಿಂದೂ ಸಮಾಜೋತ್ಸವ ಅದನ್ನು ಒಟ್ಟುಗೂಡಿಸೋಕ್ಕೆ, ಬೇರೆ ಶತ್ರುಗಳನ್ನು ದೂರ ಇಡೋದಕ್ಕೆ, ನಾವೆಲ್ಲ ಒಂದು ಅಂತ ತೋರಿಸೋದಕ್ಕೆ ಹಿಂದೂ ಸಮಾಜ ಒಂದು ಹೆಗ್ಗುರುತಾಗಿ ಇನ್ನು ಮುಂದೆ ಇದೇ ಬೆನ್ನೆಲುಬಾಗಿ ಮುಂದುವರಿಬೇಕು ಅಂತ ಆಸೆ ಇದೆ. ಹಿಂದೂ ಸಮಾಜೋತ್ಸವ ಬರೀ ಈ ಉತ್ಸವಗಳು ಮಾಡೋದಕ್ಕೋ, ಜನ ಸೇರೋದಕ್ಕೋ, 4 ಭಾಷಣಗಳಿಗೋ ನಿಲ್ಲಬಾರದು.
ಇದನ್ನು ನಮ್ಮ ನಿತ್ಯ ಜೀವನದಲ್ಲಿ ನಿತ್ಯ ಕರ್ಮಗಳಲ್ಲಿ ಅಳವಡಿಸ್ಕೋಬೇಕು. ಹಿಂದೂ ಸಮಾಜ ನಮ್ಮ ಹಿಂದೂಗಳ ಹತ್ರನೇ ವ್ಯಾಪಾರ ಮಾಡಿ ನಮ್ಮ ಹಿಂದೂಗಳಿಂದಲೇ ವ್ಯಾಪಾರ ಮಾಡುವ ಮಟ್ಟಕ್ಕೆ ಬೆಳೀಬೇಕು ಅನ್ನೋದು ಕೂಡ ನಮ್ಮ ಆಶಯ, ಇವರಾಶಯ ಕೂಡ, ಎಲ್ಲ ಜನರ ಆಶಯ ಕೂಡ. ಅದನ್ನು ನಮ್ಮ ಎಲ್ಲ ಪ್ರತಿ ವ್ಯಾಪಾರದಲ್ಲೂ ನೋಡ್ತಾ ಇದ್ದಾರೆ, ನಮ್ಮ ಹೆಂಗೆ ತುಳಿತಾ ಇದ್ದಾರೆ ಅಂತ. ಬರೀ ಅಷ್ಟೇ ಅಲ್ಲ, ಎಲ್ಲ ವಿಚಾರದಲ್ಲೂ ಸರ್ಕಾರಗಳು, ವಿರೋಧಿಗಳು ಪ್ರತಿ ರೂಪದಲ್ಲೂ ಪ್ರತಿ ದಿಕ್ಕಿನಲ್ಲೂ ತುಳ್ಕೊಂಡೇ ಬರ್ತಾ ಇದ್ದಾರೆ. ಅದನ್ನು ಅನುಭವಿಸ್ತಾನೆ ಇದ್ದೀವಿ. ಹಾಗಾಗಿ ಎಲ್ಲ ಸೇರಿ ಎಲ್ಲರಿಗೋಸ್ಕರ ಮಾಡಬೇಕು ಅನ್ನೋ ಇವತ್ತು ಭಾರತ ದೇಶ ಇವತ್ತು ಭಾರತ ಅಂತ ನೆನೆಸ್ಕೊಡ್ತಾ ಇದೆ. ಇದಕ್ಕಿಂತ ಮೊದಲೇ ಕಾಂಗ್ರೆಸ್ ಅವರು ಇಂಡಿಯಾ ಅಂತ ಮಾಡಿ, ಬಟ್ ಇದಕ್ಕಿಂತ ಮೊದಲೇ ಬ್ರಿಟಿಷರ್ಸು ಮುಸಲ್ಮಾನರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡೋಕ್ಕೆ ಬರುವಾಗ ಅವ್ರು ಯಾರೋ ಇಂಡಿಯಾ ಅಂತ ಹೇಳಿ ಎಲ್ಲ ಹಿಂದೂಸ್ತಾನ ಆದರೆ ಇದರಿಂದ ರಾಜಕೀಯ ಮಾಡಿಕೊಂಡು ಅವರು ಯಾವನೋ ಒಬ್ಬ MLA ಯಾವನೋ ಒಬ್ಬ ರಾಜಕೀಯ ಮಾಡೋಕ್ಕೋಸ್ಕರ ನಮ್ಮನ್ನ ಡಿವೈಡ್ ಮಾಡಿ ಹಿಂದೂ ಮುಸ್ಲಿಂ ಬಂದಿದ್ದು ಒಂದು ಒಂದೇ ಮುಸಲ್ಮಾನರು ಒಂದು ಕಡೆ, ಕ್ರೈಸ್ತರು ಒಂದು ಕಡೆ, ರೀತಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಇವತ್ತು ಅವ್ರ ಮೂಲ ಇಟ್ಕೊಂಡು ಅವ್ರನ್ನ ಚಾಕರಿ ಮಾಡ್ತಾರೆ. ಅವು ಅದನ್ನು ಬಿಟ್ಬಿಟ್ಟು ನಾವುಗಳು ಹಿಂದೂಗಳೆಲ್ಲ ನಾನಾಯಿತು, ನನ್ನ ಮನೆ ಆಯಿತು ಅಷ್ಟೇ ನೋಡ್ಕೊಂಡಿದ್ದೀವಿ. ಮುಂದೊಂದು ದಿನ ಈಗೇನು ಪ್ರತಿದಿನ ನೋಡ್ತಾ ಇದ್ದಾರೆ ಬಾಂಗ್ಲಾದೇಶ. ಒಂದು ಕಡೆಯಿಂದ ಮುಸಲ್ಮಾನರ ಭಯ ಆಗ್ತಾ ಇದೆ. ಈ ಪ್ರಪಂಚದಲ್ಲಿ ಹಿಂದೂಗಳಿಗೆ ಉಳ್ಕೊಂಡಿರೋದು ಇದೊಂದೇ ಸೇಫ್ ಆಗಿರೋ ಜಾಗ. ನೀವು ಎಲ್ಲರೂ ಹೇಳ್ತಾರೆ ಒಬ್ಬ ಮುಸ್ಲಿಮ್ 100 ಜನ ಹಿಂದೂಗಳಿರೋ ಕಡೆ ಇರ್ಬೋದೇ ವಿನಃ 100 ಜನ ಇರೋ ಮುಸ್ಲಿಂ ಕಡೆ ಒಬ್ಬ ಹಿಂದೂನು ಇರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಅದನ್ನು ಇವತ್ತು ಜನರಿಗೆ ಅರಿವು ಮೂಡಿಸಬೇಕು, ರಾಷ್ಟ್ರೀಯತೆ ಧರ್ಮದ ಬಗ್ಗೆ ಜ್ಞಾನ ತುಂಬಬೇಕು. ನಾವು ಯಾವ ದೇವರ ಹುಟ್ಟಿ ಹೇಗಿದ್ದೀವಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ತಿಳಿಸ್ಬೇಕು. ಅದೇ ಅದನ್ನು ಯಾರು ಕಲಿಸಿದ್ರೆ ಒಳ್ಳೆಯದು ಅದನ್ನು ಕಲಿಸ್ಬೇಕು, ಎಲ್ಲ ಒಂದಾಗಿ ಇರಬೇಕು. ಎಲ್ಲ ಅಲ್ಲಿ ಇನ್ನೊಂದೇ ನಮ್ಮ ಹಿಂದೂ ಅಂದರೆ ನಾನು ಚೆನ್ನಾಗಿರಬೇಕು. ಹಿಂದೂ ಧರ್ಮ ಸನಾತನ ಹೇಳಿದ್ದೆ ದೈವ ಕುಟುಂಬ ಪ್ರಪಂಚ ಎಲ್ಲ ಒಂದೇ ಅಂತ ಆಗ ಆಗ್ತಾ ಇದೆ. ಹೇಳೋದಿಲ್ಲ ಒಂದೇ ಮಾತಾಡ ಹೇಳೋಣ ಅಂತ ದೈವ ನೀವೆಲ್ಲ ಓವರ್ಕಮ್ ಮಾಡೋಕ್ಕೋಸ್ಕರ ಒಂದಷ್ಟು ಎಲ್ಲನೇ ತಿಳಿಸೋಕ್ಕಾಗಲ್ಲ, ತುಂಬೂ ಇರಲ್ಲ. ಇರೋಂಥವ್ರನ್ನೆಲ್ಲ ಕರೆಸಿ ಅವ್ರ ಬಗ್ಗೆ ಜ್ಞಾನ ಸಿಗಬೇಕು, ಪರಿವರ್ತನೆ ಸಂತೋಷ ಇರಬೇಕು ಅನ್ನೋ ಕಾರಣಕ್ಕೆ